ಅವರು ಹೃದಯವಂತರು. ಅವರು ವಯಸ್ಸಾದವ್ರಿಗೆ ಎಲ್ಲ ಜನಸೇವೆ ಮಾಡ್ತಾಯಿದ್ದಾರೆ. ಅವ್ರಿಗೆ ಯಾವ ಥರದ್ದೂ ಇದು ಆಸೆ ಇಲ್ಲ ಅವ್ರಿಗೆ. ಏನೋ ಜನಸೇವೆ ಜನಾರ್ದನ ಸೇವೆ ಅಂತ ಮಾಡ್ತಾಯಿದ್ದಾರೆ. ನಾನು ಈಗ ನೋಡಿದೆ, ಆದರೆ ನನ್ನ ಮನಸ್ಸಿಗೆ ನೋವಾಯಿತು. ಪಾಪ ಯಾರೋ ಇಬ್ಬರು ಹೆಣ್ಮಕ್ಳು ನಮಗೇನಿಲ್ಲ ಅಂತ ತುಂಬ ದೂರ ಕರ್ಕೊಂಡೋಗಿ, ಅಮ್ಮ ನಿಮ್ಮ ಕೊಟ್ಟರು ಆಯಿತು ಬಿಟ್ಟರು ಅಂದರೆ ಆ ಮಕ್ಕಳು ಓದಿರೋರು ವಿದ್ಯಾವಂತರು, ಒಬ್ಬರು ಕೊಡಗಿನ ಹುಡುಗಿ. ಆದರೆ ಅವರು ಕೊಟ್ಟಂಥ ದುಡ್ಡು ಅವ್ರಿಗೂ ನೋವಾಗಲಿಲ್ಲ, ನನಗೂ ನೋವಾಯಿತು. ಆದರೆ ಇದನ್ನು ಉಪಯೋಗ ಪಡಿಸ್ಕೋಬೇಕ ಹೊರತು ದುರುಪಯೋಗ ಪಡಿಸ್ಕೋಬಾರ್ದು. ಯಾರೇ ಆಗಲಿ ಅವ್ರ ನಿಸ್ವಾರ್ಥ ಸೇವೆಯಿಂದ ವಯಸ್ಸಾದವರು ಹೆಣ್ಣುಮಕ್ಕಳು ಅವರು ಮಾಡೋವಾಗ ಈ ಥರ ಸಿಕ್ಕೋದು ಬೆಂಗಳೂರಲ್ಲಿ ಅಪರೂಪ. ಯಾಕಂದ್ರೆ ನಾನಿಲ್ಲೇ ಹುಟ್ಟಿ ಬೆಳೆದು 79 ವರ್ಷ ಆಗಿದೆ. ಆದರೆ ಈ ಥರದ ಮನುಷ್ಯನ ನಾನು ನೋಡೇ ಇಲ್ಲ. ಇದು ಧನ್ಯವಾದ. ಯಾರು ಇವತ್ತು ದುರುಪಯೋಗ ಪಡಿಸ್ಕೋಬೇಡಿ. ತಾಯಿ ತಂದೆ ಸೇವೆ ಮತ್ತೊಮ್ಮೆ ಎಲ್ಲಿ ಸಿಗುತ್ತೆ ಸ್ವಾಮಿ? ನಾನು ಇವತ್ತು ನಿಮ್ಮ ಸೇವೆ ಮಾಡಿದ್ರೆ ದೇವ್ರ ಸೇವೆ ಮಾಡ್ದಂಗೆ. ಅದು ಸರಿ. ಇದ್ರ ಬಗ್ಗೆ ಎರಡು ಮಾತಿಲ್ಲ. ಯಾಕೆ ಅಂತಂದರೆ ಕೆಲವ್ರಿಗೆ ತಾಯಿ ತಂದೆ ಎನ್ನುವಂಥದ್ದು ಇಲ್ಲಿ ಚೆನ್ನಾಗಿ ನೋಡ್ಕೊಳ್ಳೋರು ಇದ್ದಾರೆ. ಅದರಲ್ಲಿ ನನಗೆ ಒಬ್ಬ ತಾಯಿ ಒಬ್ಬ ತಂದೆ ಆದರೂ ಕೂಡ ನನ್ನ ತಂದೆ ತಾಯಿ ಸಮಾನವಾಗಿ ಇವತ್ತು ನಾನು ನಿಮ್ಮನ್ನು ಸ್ವೀಕರಿಸಿ ನಿಮ್ಮನ್ನ ಒಂದು ನನ್ನ ತಂದೆ ಯಾರು ತಂದೆ ಹತ್ರ ದುಡ್ಡು ತಗೋತಾರ? ಖಂಡಿತ ಇಲ್ಲ. ಕೇಳಿ ಇವತ್ತು ನನಗೆ ನೀವು ಸಿಕ್ಕುವಲ್ಲ, ನಾವು ಭಾಳ ಪುಣ್ಯ ಸ್ವಾಮಿ. ಆರೋಗ್ಯ ಇದ್ರೆ ನಾವು ಇನ್ನೂ ಹೆಚ್ಚಿನ ರೀತಿಗಳಲ್ಲಿ ಸೇವೆ ಮಾಡೋಕೆ ಒಂದು ಅವಕಾಶ ಸಿಕ್ಕಲಿ. ಸಂಭಾವನೆ ಅಂತಲ್ಲ, ನಾನು ಇದು ದುಡ್ಡು ಅಂತ ಕೊಡ್ತಾ ಅಲ್ಲ. ಇವತ್ತು ತಂದೆ ತಾಯಿಯ ಸೇವೆ ಇಷ್ಟೇ. ನಮಸ್ಕಾರ.